ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಮಾರ್ನಿಂಗ್ ಕ್ರಿಕೆಟ್ ಗ್ರೌಂಡಿಗೆ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಸ್ಟಾರ್ ಚಾಯ್ಸ್ ಮತ್ತು ಕಡಲೋತ್ಸವ ಸಮಿತಿಯಿಂದ ಮ್ಯಾರಿಡ್ ವರ್ಸಸ್ ಅನ್ಮ್ಯಾರಿಡ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಇದೇ ಲಾಸ್ಟ್ ಇಯರ್ ನಾವು ಅನ್ಮ್ಯಾರಿಡ್ ಟೀಮ್ನಲ್ಲಿ ಸ್ವಲ್ಪ ಸೋತಿದ್ದೀವಿ. ಮ್ಯಾರಿಡ್ ಟೀಮ್ ವಿನ್ ಆಗಿದ್ರು. ಈ ಸಲ ನಾವು ಅನ್ಮ್ಯಾರಿಡ್ ಟೀಮ್ನವರು ವಿನ್ ಆಗಬೇಕಂತ ಫುಲ್ ಡೆಡಿಕೇಶನ್ ಕೊಟ್ಟು ಗ್ರೌಂಡಲ್ಲಿದ್ದೀವಿ. ಈ ಸಲ ಕಪ್ ನಮ್ಮದೇ. ಸೂರ್ಯ ಏನು ಹೇಳ್ತೀವಿ ಈ ಸಲ ಮ್ಯಾಚ್? ಈ ಸಲ ನಾವು ವಿನ್ ಆಗ್ತೀವಿ. ಹೋದ ವರ್ಷ ಸ್ವಲ್ಪ ಉಪರ್ ನೀಚೆ ಆಯಿತು, ಏನೋ ಸ್ವಲ್ಪ ಇರಲಿ ಮ್ಯಾರಿಡ್ ಅವರಿಗೆ ಒಂದು ವರ್ಷ ಕೊಡುವ ಅಂತ. ಸೊ ಈ ಸಲ ನಾವು ವಿನ್ ಆಗೇ ಆಗ್ತೀವಿ. ಟ್ರೋಫಿ ತಗೊಂಡು ನನ್ನ ಮನೆಗೆ ಹೋಗಿ. ಹೌದು, ಈ ಸಲ ವಿನ್ ಆಗುದೇ. ಇವತ್ತಿನ ಮ್ಯಾಚ್ ಹೇಳುದೇನು ಇಲ್ಲ, ನಾವೇ ವಿನ್ ಆಗ್ತೇವೆ. ಕಪ್ ನಾವು ತಗೊಂಡು ಹೋಗುದೇ. ಅದಕ್ಕಾಗಿ ನಾವು ಡ್ರೈವರ್ ಕಾರ್ ತಗೊಂಡ್ ಬಂದಿದ್ವಿ. ಮೇಲ್ಗಡೆ ನಾನು ಹತ್ಕೊಂಡು ಕೂತ್ಕೊಂಡು ಕಪ್ ಮೇಲ್ ಮಾಡ್ಕೊಂಡು ತಗೊಂಡು ಹೋಗುದು. ಸುನಿಲ್ ಸರ್ ಇನ್ನೊಂದು ಬಂದ್ರು, ಇವರು ನಮ್ದು ಅಪೋಸಿಟ್ ಟೀಮ್ ಸುನಿಲ್ ಸಾಮ್ಸೆ ಸರ್. ಸರ್ ಜರ್ಸಿ ಹಾಕೊಳ್ಳಿ ಸರ್. ಇದೆ ನಮ್ದು ಇನ್ನೊಂದು ಟೀಮ್ನ ಮಲದೇವಿ ಗ್ರೌಂಡ್. ಸಂಕೇತ್ ಗಾಂವ್ಕರ್, ನಮ್ದು ಪ್ರಮುಖ ಪ್ರೆಸ್ ರಿಪೋರ್ಟರ್ ಶೇಷಗಿರಿ ಸರ್ ಅವ್ರು ಬಂದಾರೆ. ಸರ್ ಜರ್ಸಿ ಹಾಕೊಂಡ್ ಬೇಗ ಅಂಕಣಗೆ ಹೇಳಿರಿ ಸರ್. ಇವತ್ತಿನ ಮ್ಯಾಚಿನ ಬಗ್ಗೆ ಏನ್ ಹೇಳ್ತೀರಾ ಸರ್? ಇವತ್ತಿನ ಮ್ಯಾಚ್ ಬಗ್ಗೆ ತುಂಬಾ ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕೂಡ ಮ್ಯಾರಿಡ್ ಟೀಮೇ ವಿನ್ ಆಗಿತ್ತು. ಈ ಬಾರಿ ಕೂಡ ಮ್ಯಾರಿಡ್ ಟೀಮೇ ವಿನ್ ಆಗೋ ವಿಶ್ವಾಸ ಇದೆ. ಆದ್ರೂ ಕೂಡ ಇಲ್ಲ, ಗೆಲ್ಲೋದಿಲ್ಲ, ಯಾವುದೇ ಕಳೆದು ಬಿಡೋದಿಲ್ಲ ಅಂತ ಹೇಳಿ ಅನ್ಮ್ಯಾರಿಡ್ ಟೀಮ್ನವರು ಶಪಥ ಮಾಡಿದ್ದಾರೆ. ಅದಕ್ಕೆ ನಾವು ಬಿಡೋದಿಲ್ಲ, ನಾವು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಕೂಡ ನಾವು ಪ್ರಯತ್ನ ಪಡ್ತೇವೆ. ಈ ಸಲ ವಿನ್ ಆಗೇ ಆಗ್ತೀವಿ ನಾವು. ನೋಡುವ ಸರ್. ಆಲ್ ದ ಬೆಸ್ಟ್ ಸರ್. ಓಕೆ, ವಿನ್ ಆದ್ರೆ ಅಷ್ಟೇ ಲಾಗ್ ಹಾಕೋದು, ಇಲ್ಲಾದ್ರೆ ಲಾಗ್ ಹಾಕೋಂಗಿಲ್ಲ ಬೈಕಲ್ಲಿ ಕಡೆ ಇರ್ಬೇಕು ಸರ್. ಜರ್ಸಿ ಓಕೆ ಅಲ್ಲ? ಜರ್ಸಿ ಸೂಪರ್ ಇದೆ. ಕಲರ್ ಒಂದ್ ಸ್ವಲ್ಪ ಇರ್ಲಿ, ತೊಂದ್ರೆ ಇಲ್ಲ. ಜರ್ಸಿ ಮೇಲೆ ಮ್ಯಾಚ್ ನಿಂತಿಲ್ಲ, ಆಟದ ಮೇಲೆ. ವಿನ್ ಆಗೋದೆಯಾ? ವಿನ್ ಆಗುದು. ವಿನ್ ಅಂದ್ರೆ ನಾವು ವಿನ್ ಆಗ್ತೇವೆ ಆಕ್ಚುಲಿ. ಆಗ್ರಿ, ನಿಮ್ಗೆ ಬೆಸ್ಟ್ ಆಫ್ ಲಕ್. ಏನೋ ಒಂದು ಡಿಸ್ಕಸ್ ಆಗ್ತಾ ಇದೆ ಇಲ್ಲಿ ತುಂಬಾ. ಏನ್ ಸರ್ ಇದು? ಏನೋ ಇದೆ ಇಲ್ಲಿ, ಏನೋ ಟಾನಿಕ್ ಬಿರಿಗೆಲ್ಲ ORS. ಲೆಟ್ಸ್ ಗೋ. ಟೈಮ್ ಆಯ್ತು. ಅಂಪೈರ್ ಕ್ಯಾಪ್ ಕೊಟ್ಟಿದ್ದೀವಿ, ಕುದುರೆ ಓಡಿಸೋದು. ಕಣ್ಣು ಮುಚ್ಚು ವಿನ್ ಆಗ್ತೇವೆ. ರೆಡಿ ಆಗಿದೆ. ವಿನ್ ಆಗೋದೆಯಾ? ಟಾಸ್ ವಿನ್ ಆಗಿ ಬೌಲಿಂಗ್ ತಗೊಂಡಿದ್ದೀವಿ. ಟಾಸ್ ಚೇಂಜ್ ಮಾಡಿದ್ವಿ. ಹೋದ್ ಸಲ ಬ್ಯಾಟಿಂಗ್ ಮಾಡ್ಕೊಂಡು ಹಾಳಾದ್ವಿ, ಅದಕ್ಕಾಗಿ ಈ ಸಲ ಬೌಲಿಂಗ್ ತಗೊಂಡಿದ್ವಿ. ಇರ್ಲಿ. ಸೊ ರೆಡಿ, ಬ್ಯಾಟ್ಸ್ಮನ್ ಎಲ್ಲ ರೆಡಿ ಆಗಿದ್ದಾರೆ. ನಾನೇ ಬಾಲ್ ಹಾಕೋದು ಸಾಯಿಲಿ. ಅವ್ರದ್ದಾಯ್ತು, ಇನ್ನು ಆಡಿ. ಈಗ ನಮ್ದಿದೆ, ಫಸ್ಟ್ ಹಾಫ್ ಆಯ್ತು. 48 ಟಾರ್ಗೆಟ್ ಇದೆ. ಸೊ 48 ಟಾರ್ಗೆಟ್ ಇದೆ, ಚೇಸ್ ಮಾಡ್ತೀವಿ. ನಾನೇ ಹೋಗ್ತಾ ಇದ್ದೀನಿ. ನಾನು ಟೋನಿ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಓವರ್ದ ಫಸ್ಟ್ ಬಾಲ್ ಆಡಿದೆ, ಆಮೇಲೆ ರನ್ಔಟ್ ಆದೆ. ನಮ್ದು ಟೀಮು ಇನ್ನೂ 15 ರನ್ ಬೇಕು 4 ಬಾಲಿಗೆ.
ಆಗೋದು ಸ್ವಲ್ಪ ತ್ರಾಸಿದೆ. ಫಸ್ಟ್ ಮ್ಯಾಚ್ ವಿನ್ ಆಗಿದ್ದಾರೆ ಇವರು. ಈಗ ನೋಡ್ಬೇಕು, ಇನ್ನು ಮ್ಯಾಚ್ ಇದೆ. First match won by Married team. Second match toss, tail, head. Your call. ಟೇಲ್ ನಾವು ಚಾಯ್ಸ್ ಮಾಡ್ತೀವಿ. ಒಂದು ನಿಮಿಷ. ಫಸ್ಟ್ ಮ್ಯಾಚ್ ಹೋದ್ವಿ, ಈಗ ಸೆಕೆಂಡ್ ಮ್ಯಾಚ್ ಆದ್ರೂ ವಿನ್ ಆಗಬೇಕು. ಬೆಸ್ಟ್ ಆಫ್ 3 ನಲ್ಲಿ ಸೆಕೆಂಡ್ ಮ್ಯಾಚ್ ವಿನ್ ಆಗಬೇಕು, ಹೆಂಗಿದ್ರು ಮಾಡಿ ವಿನ್ ಆಗಬೇಕು. ಸೊ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಂಡಿದ್ವಿ. ಇವಾಗ ಹೇಗಿದ್ರು ಮಾಡಿ ಸ್ಕೋರ್ ಮಾಡಬೇಕು. ಸೊ ಗಾಯ್ಸ್, ಸೆಕೆಂಡ್ ಮ್ಯಾಚ್ ನಾವು ವಿನ್ ಆಗಿದ್ದೀವಿ ಗಾಯ್ಸ್. ಈಗ ಫೈನಲ್ ಮ್ಯಾಚ್ ನಾವೇ ವಿನ್ ಆಗೋದು. ಪ್ರಶಾಂತ್ ಸರ್ ಏನೋ ಹೇಳ್ತಿದ್ರು ನಂಗೆ, ಇವ್ರು ಎಲ್ಲೋದ್ರು, ಎಲ್ಲೋ ಕಾಣ್ತಿಲ್ಲ ಇವ್ರ ಟೀಮ್ ಅವರು. ಮಗ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹಿಂಗೆ ಈಗ ಫೈನಲ್ ನೋಡಿ. ನಮಸ್ಕಾರ, ಫೈನಲ್ ನಮ್ದೇ. ಹಿರಿಯರ ಆಶೀರ್ವಾದ ಕಿರಿಯವರಿಗೆ ಇಲ್ಲ. ಇವರು ಬಿಸಿಲಲ್ಲಿ ಇಲ್ಲ, ಸೈಡಲ್ಲಿ ಕುತ್ಕೊಂಡು ನೆರಳಲ್ಲಿ ಸ್ಕೋರ್ ಬರೀತಾ ಇದ್ದಾರೆ. 55. ತುಂಬಾ ಮೆಹನತ್ ಮಾಡ್ತಾ ಇದ್ದಾರೆ. ಹೌದು, ಮತ್ತೇನು. ಇವನು ಜರ್ಸಿ ಹಾಕಿದಾನೆ, ಆದ್ರೆ ಮ್ಯಾಚ್ ಅಲ್ಲಿ ಇಲ್ಲ. ಕ್ಯಾಪ್ಟನ್ ಸರ್, ನಾವು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಅನ್ಮ್ಯಾರಿಡ್ ಟೀಮ್ won the toss and choose to bat first. ಎಸ್. ಹೆಂಗ್ ಅನಿಸ್ತಿದೆ? ಒಂದ್ ಮ್ಯಾಚ್, ಫಸ್ಟ್ ಮ್ಯಾಚ್ ಸೋತೆ, ಸೆಕೆಂಡ್ ಮ್ಯಾಚ್ ವಿನ್ ಆದ್ರೆ ಏನು ರೀಸನ್? ಏನು ಸೆಕೆಂಡ್ ಮ್ಯಾಚ್ ವಿನ್ ಆಗಿ ಫೈಟ್ ಮಾಡಕ್ಕೆ ಏನದು ಆ ತರ ಏನು ವಿನ್ ಆಗಿ ಬೌಲಿಂಗ್ ತಗೊಂಡ್ವಿ, ಅದೇ ತಪ್ಪು ಅನ್ಸ್ತಾ ಇದೆ. ಆಕ್ಚುಲಿ ನಾವು ಬ್ಯಾಟಿಂಗ್ ತಗೊಳ್ಬೇಕಿತ್ತು ಫಸ್ಟ್ ಮ್ಯಾಚ್. ಸೆಕೆಂಡ್ ಮ್ಯಾಚ್ ನಾವು ಸರಿ ಸ್ಟಾರ್ ಚಾಯ್ಸ್ ಮತ್ತೆ ಕಡಲೋತ್ಸವ ಸಮಿತಿಯ ಮ್ಯಾನೇಜರ್ ಇವರೇ ಸ್ಪಾನ್ಸರ್ಸ್ ಎಲ್ಲ ಟೂರ್ನಮೆಂಟ್ ನಡೆಸ್ತಿರೋದು. ನಮ್ದೆಂತ ಇಲ್ಲ, ಎಲ್ಲ ನಿಮ್ದೇ ಆಶೀರ್ವಾದ. ಸೂರ್ಯ ಹೌದು ಸೂರ್ಯ ಒಳ್ಳೆ 4-6 ಹೊಡಿತಾ ಇದ್ದಾನೆ. ಶಾರ್ಟ್ ಅಷ್ಟೇ, ಸ್ವಲ್ಪ ಮೈ ಮೇಲೆ ತಗೊಂಡಿದ್ದಾನೆ ಸೂರ್ಯ. ಹೋದ ವರ್ಷ ಪಾಪ 1 ಓವರ್ಗೆ 26 ಕೊಟ್ಟಿದ್ದ, ಅದಕ್ಕೆ ಸ್ವಲ್ಪ ಟೆನ್ಷನ್ ಅಲ್ಲಿ ಈ ಸಲ ಬ್ಯಾಟಿಂಗ್ ನಲ್ಲಿ 26 ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸಂಕೇತ್ 6. 3 ಓವರ್ ಮುಕ್ತಾಯ, ತಂಡದ ಮೊತ್ತ 35. ವೆರಿ ಗುಡ್. ಶಾರ್ಟ್ ಆಗುದಿಲ್ಲ ಸರ್, ಯೋಗ ಮಾಡಿ ಸರ್, ಯೋಗ. ಸೊ 4 ಓವರಿಗೆ 40 ಹೊಡೆದಿದ್ದೀವಿ. ಈಗ ನೋಡ್ಬೇಕು ಲಾಸ್ಟ್ ಓವರಿಗೆ ಎಷ್ಟು ರನ್ ಬರ್ತದಂತ. ಎಷ್ಟು ಬರ್ಬೋದು? ಶಾರ್ಟ್ ಶಾರ್ಟ್
ಆಗೋದಿಲ್ಲ 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 57 ಟಾರ್ಗೆಟ್ ಕೊಟ್ಟಿದ್ದೀವಿ. ಒಂದು ರಿಕ್ವೆಸ್ಟ್, ಈ ಸ್ವಲ್ಪ ಇವನಿಗೆ ಫೀಲ್ಡಿಂಗ್ ಚೇಂಜ್ ಮಾಡಿ. ಅವಾಗಿಂದ ಅಲ್ಲೇ ವಾವ್, ಮಸ್ತ್ ಬ್ಯಾಟಿಂಗ್ 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 ಸೂಪರ್ ಬ್ಯಾಟಿಂಗ್. 57 ಟಾರ್ಗೆಟ್ ಕೊಟ್ಟು ಈಗ ಬಾಲಿಂಗ್ ಬಂದ್ವಿ. ಫಸ್ಟ್ ಓವರ್ ನಂದೆಯ ಹೆಂಗಿದ್ರು ಆಡಿಸೋದೆ. ಈಗ ಹೆಂಗಾದ್ರೂ ಮಾಡಿ ನಾವೇ ವಿನ್ ಆಗಲೇಬೇಕು. ಅವ್ರಿಗೆ ಈ ಸಲ ವಿನ್ ಆಗ್ಲಿಕ್ಕೆ ಕೊಡಲೇಬಾರ್ದು. ಯಾಕಂತ ಹೇಳಿದ್ರೆ ಒಂದು ವರ್ಷ ಅವ್ರು ವಿನ್ ಆಗಿ ಪೂರಾ ಒಂದು ವರ್ಷ ನಮ್ಮ ಏನು ಹೇಳ್ತಾರೆ ಹೇಳು, ಮರ್ಯಾದೆ ತೆಗಿತಾನೆ ಇದ್ದಾರೆ ನಮ್ದು. ಟ್ರಾಫಿ ಅದು ಎಷ್ಟು ದಿವಸ ತನಕ ಮೂರು ಹೌದು ಮಾರ್ರೆ. ಅದು ಮತ್ತೆ ಪ್ರಕಾಶ್ ಅಣ್ಣಂದಲ್ಲಿ ಜ್ಯೂಸ್ ಅಂಗಡಿ ಇದೆ, ಅದು ಮುಂದ್ಗಡೆನೆ ಇಟ್ಟಿದ್ದಾರೆ. ಜ್ಯೂಸ್ ಕುಡಿಲಿಕ್ಕೆ ಹೋದ್ರೆ ಆ ಟ್ರೋಫಿನೇ ಕಾಣ್ತದೆ. ಅದು ಮತ್ತೆ ಕ್ಲಾಸ್ ಕೆಳಗೆ ಕ್ಲಾಸ್ ಕೆಳಗೆ ಇದೆ. ಒಂದ್ ಬಾಲಿಗೆ ಎಷ್ಟು ಬೇಕು? राजू आणि एक बॉल जगडी करून खेळ का जगडी करून खेळ का जगडी करून खेळ का नाही जगडी करून खेळ का खेळते ना फुल कंटेंट बोलते हैं भाई. जगडी लास्ट एक बॉल असले. अरे कन्फ्यूज झाल रे. परेश भी असले कंटेंट बोलते हैं भाई. असले नका एक बॉल खेळ एक बॉल खेळ ಮ್ಯಾಚ್ ರದ್ದು ಮಾಡಿ ಜಗಳದಿಂದ ನಮ್ಮ ಸಂಬಂಧ ಹಾಳಾಗ್ತದೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಮ್ಯಾಚ್ ಬೇಡ. उधर बरेश किती राबिलो सांग मस्ती करता काय समजला मी मस्ती करते मस्ती तुमका भी मस्ती ಅಲ್ಲ ಒಂದು ಬಾಲಿಗೆ ಎಷ್ಟು ಬೇಕು? ಒಂದು ಬಾಲ್ 30 ಬೇಕು. ಸೆನ್ಸ್ ಇಲ್ಲ ಅಲ್ಲ. हा सांगते का एक बॉल असा ಸರ್ ನಂಗೇನು ಗೊತ್ತಿಲ್ಲ. ಇವ್ರು ತುಂಬಾ ಒಳ್ಳೆಯವರು. कोणी डायमंड केला रॉंग गुरु करेक्ट विनी घेऊ
विन रे आम्ही क्या विन है किती विन किती होतो का एक बार किती मार्क असले तुम्ही स्टिकर काढतो मला ड्रॉ करू दुसरी गाडी बोला तुम्ही गाडी काढा फर्स्ट ऑफ ऑल हाफ मत करा ये ಕಪ್ಪು ಸ್ವಲ್ಪ ಧೂಳಾಗಿದೆ ಸ್ವಲ್ಪ ಒರೆಸ್ರಿ ಪ್ಲೀಸ್ 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 ಸ್ವಲ್ಪ ಏನೇನೇನ ಸ್ವಲ್ಪ ಕಪ್ಪು ಸ್ವಲ್ಪ ಒರೆಸ್ರಿ ಟಿ ಶರ್ಟ್ ಇಂದ ಒರೆಸ್ತಿದ್ರು झाले सगळे क्लिअर बेस्ट बॅट्समॅन सूर्या बेस्ट बॉलर गोes to संजीव सर मैन ऑफ द सीरीज अवॉर्ड goes to संकेत गांवकर ವತಿಯಿಂದ ಇವತ್ತು ನಾವು ಪ್ರತಿ ವರ್ಷದಂತೆ ಇವತ್ತು ಕ್ರಿಕೆಟ್ ಪಂದ್ಯವನ್ನು ಆಡಿದ್ದೇವೆ. ಅದು ಸೌಹಾರ್ದ ಪಂದ್ಯ. ಮ್ಯಾರಿಡ್ ಮತ್ತು ಅನ್ಮ್ಯಾರಿಡ್ ಬಹಳ ಉತ್ಸುಕರಾಗಿದ್ದರು ಅನ್ಮ್ಯಾರಿಡ್ ಟೀಮ್ನವರು. ಈ ಬಾರಿ ಗೆಲ್ಲೇಬೇಕೆಂಬ ಒಂದು ಉತ್ಸಾಹ ಕೂಡ ಅವರಲ್ಲಿ ಇತ್ತು. ಕಳೆದ 2 ವರ್ಷಗಳಿಂದ ಕಾಯ್ತಾ ಇದ್ರು. ಚೆನ್ನಾಗಿ ಆಡಿದ್ದಾರೆ. ಈ ಒಂದು ಪಂದ್ಯದಲ್ಲಿ ಪ್ರಮುಖವಾಗಿ ಈ ಪಂದ್ಯದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎರಡನೇದಾಗಿ ನಮಗೆ ಪ್ರೋತ್ಸಾಹ ನೀಡಲು ಬಂದಂತಹ ಕಾರ್ಪೊರೇಷನ್ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಈ ಒಂದು ಗ್ರೌಂಡನ್ನು ನೀಡಿದಂಥ ಸಚಿನ್ ಅವರಿಗೂ ಕೂಡ ಧನ್ಯವಾದ. ಮತ್ತು ನಮ್ಮ 3 ಪಂದ್ಯದಲ್ಲಿ ತೀರ್ಪುಗಾರರಾಗಿ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದಂಥ ಅಮಿತ್ ಅವರಿಗೆ ಪಂದ್ಯದ 3 ಪಂದ್ಯದ ಸ್ಕೋರರ್ ಆಗಿ ಆಂಟಿಯವರು ಕೆಲವೊಂದು ನಾವು ನಿರೀಕ್ಷೆ ಮಾಡಿದ ಪ್ರಕಾರ ರಾಜನ್ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ಅಂದ್ರೆ ಪಂದ್ಯವನ್ನ ನಿರ್ವಹಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಕೂಡ ಅವ್ರು ಕಳೆದ 2 ವರ್ಷಗಳ ಒಂದು ಹಠ ಇತ್ತು. ಯಾಕಂತ ಹೇಳಿದ್ರೆ ತಾನು ಮ್ಯಾರಿಡ್ ಟೀಮ್ ಅಂತ ನಾನು ಗೆಲ್ಲಿಸಿ ಕೊಡ್ಲೇಬೇಕಂತ ಹೇಳೋ runner up of this tournament merit team ಸ್ವಲ್ಪ ಹಿಂದರ ಈ ಸತಿ ಕಪ್ स्माइल स्माइल प्लीज winners announcement after 2 years finally trophy ಸಿಕ್ತಿದೆ unmarried team. let's go ನಾನು ಏನು ಹೇಳಿದ್ದೆ ಅವಾಗ ಬ್ಲಾಗ್ ಸ್ಟಾರ್ಟ್ ಆಗ್ಲಿಕ್ಕಿಂತ ಮುಂಚೆ ಹೇಳಿದೆ ಟ್ರೋಫಿ ತಗೊಂಡು ಮನೆಗೆ ಹೋಗ್ತೆ ಅಂತ. ಮನೆಗೆ ಹೋಗ್ತೆ ಸಂಜಯ್ ಸರ್ ಬೆಸ್ಟ್ ಬೌಲರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಸರ್ ನಾವು ಬಿಟ್ಟು ಕೊಟ್ಟಿದ್ದೇವೆ. ಕಂಗ್ರಾಚುಲೇಷನ್. ಒಂಥರ ಖುಷಿನೂ ಇದೆ. ಯಾಕಂದ್ರೆ ಈ ವರ್ಷ ಆದ್ರೂ ನಮ್ಮ ರಾಜನ್ ಸರ್ ಮದುವೆ ಆಗ್ತದೆ ಅಂತ ಹೇಳಿ ನಮ್ಮ ಖುಷಿ ನಾವು ಮ್ಯಾಚ್ ಬಿಟ್ಟು ಡಿಫೀಟ್ ಆಗಿದೆ. ವೆಲ್ ಪ್ಲೇಡ್. Congratulations, well played. Yes. Hey mom. Well played. Well played sir. ಕುಮಾರ್ ಥ್ಯಾಂಕ್ ಯು. ನಿಮ್ಮೆಲ್ಲ ಟೀಮಿಗೆ ನಮ್ಮಿಂದ ಇವತ್ತಿನ ಒಂದು ಇದು ಅನ್ಮ್ಯಾರಿಡ್ ಟೀಮಿಗೆ ನಾವು ಕೊಟ್ಟಿದ್ದೇವೆ. ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ರಿ. ಹೌದು, ಲಾಸ್ಟ್ ಅಂತೂ ಟೂರ್ನಮೆಂಟ್ ಮುಗೀತು, ಎಲ್ಲ ಆಯಿತು, ಫೋಟೋಸ್ ಎಲ್ಲ ಆಗ್ತಾ ಇದೆ. ಸೊ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.